ವಕ್ಫ್ ತಿದ್ದುಪಡಿ ಮಸೂದೆ ಪಾಸಾದ ಬೆನ್ನಿಗೆ ಆರ್ಎಸ್ಎಸ್ ದೃಷ್ಟಿ ಕ್ರೈಸ್ತರ ಭೂಮಿ ಮೇಲೆ ಬಿದ್ದಿದ್ಯಾ? ಈವರೆಗೆ ಮುಸ್ಲಿಮರ ಬಳಿಯೇ ಅತಿ ಹೆಚ್ಚು ಭೂಮಿ ಇರೋದು ಅಂತ ಇದ್ದ ಆರ್ಎಸ್ಎಸ್ ದಿಢೀರನೆ ಕ್ರೈಸ್ತರ ಬಳಿ ಇರುವ ಭೂಮಿಯ ಲೆಕ್ಕ ಕೊಡೋಕೆ ಶುರು ಮಾಡಿದ್ಯಾಕೆ? ಭಾರತದಲ್ಲಿ ಅತಿ ಹೆಚ್ಚು ಭೂಮಿಯ ಒಡೆತನ ಇರೋದು ಕ್ರೈಸ್ತರ ಬಳಿ ಅಂತ ಆರ್ಎಸ್ಎಸ್ ಮುಖವಾಣಿ ಹೇಳಿದ್ಯಾಕೆ? ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ ನಲ್ಲಿ ಪ್ರಕಟವಾಗಿದ್ದ ಲೇಖನವೊಂದು ಕ್ಯಾಥೋಲಿಕ್ ಚರ್ಚ್ಗಳನ್ನ ಗುರಿ ಮಾಡಿದಂತಿದೆ. ಭಾರತದಲ್ಲಿ ಅತಿ ಹೆಚ್ಚು ಭೂಮಿಯ ಒಡೆತನ ಇರೋದು ವಕ್ಫ್ ಮಂಡಳಿಯ ಕೈಯಲ್ಲ, ಬದಲಾಗಿ ಭಾರತದ ಕ್ಯಾಥೋಲಿಕ್ ಚರ್ಚ್ಗಳ ಬಳಿಯಲ್ಲಿ ಅಂತ ಆ ಲೇಖನದಲ್ಲಿ ಹೇಳಲಾಗಿದೆ. ಆದರೆ ಕುತೂಹಲಕಾರಿ ಸಂಗತಿ ಅಂತಂದ್ರೆ ಪ್ರಕಟವಾದ ಮರುದಿನವೇ ಅದನ್ನ ತೆಗೆದುಹಾಕಲಾಗಿದೆ. ಆ ಬರಹದ ವಿವರಗಳನ್ನ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಶನಿವಾರ ಪ್ರಕಟಿಸಿದೆ. ಆರ್ಗನೈಸರ್ ಪ್ರಕಟಿಸಿದ್ದ ಆ ಲೇಖನದಲ್ಲಿನ ವಿವರಗಳು ವಿಶೇಷವಾಗಿ ಕೇರಳದ ಸಂದರ್ಭದಲ್ಲಿ ಮುಖ್ಯ ಆಗುತ್ತೆ. ಕೇರಳದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರವನ್ನ ಕ್ಯಾಥೋಲಿಕ್ ಚರ್ಚ್ ನೇತೃತ್ವದ ಮುನಂಬಂ ಪ್ರತಿಭಟನಾಕಾರರಿಗೆ ಉಡುಗೊರೆ ಅಂತ ಸೆಲೆಬ್ರೇಟ್ ಮಾಡ್ತಿರುವ ಸಮಯದಲ್ಲಿ ಬಂದಿದ್ದ ಈ ಲೇಖನ ಏನನ್ನ ಸೂಚಿಸುತ್ತೆ? ಇವತ್ತು ಮುಸ್ಲಿಮರನ್ನ ಗುರಿ ಮಾಡಿದವರು ನಾಳೆ ಇತರ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಕೂಡ ಗುರಿ ಮಾಡ್ತಾರೆ ಅನ್ನೋ ಆತಂಕ ವಕ್ಫ್ ತಿದ್ದುಪಡಿ ಮಸೂದೆ ಕುರಿತ ಚರ್ಚೆ ಹೊತ್ತಲ್ಲೇ ಎದ್ದಿತ್ತು. ಆ ದಿನಗಳು ಬಹಳ ದೂರವೇನೂ ಇಲ್ಲ ಅನ್ನೋದನ್ನ ಆರ್ಗನೈಸರ್ ಪ್ರಕಟಿಸಿದ ಬರಹ ಸೂಚಿಸ್ತಾ ಇದೆಯಾ? ಭಾರತದಲ್ಲಿ ಯಾರಿಗೆ ಹೆಚ್ಚು ಭೂಮಿ ಇದೆ? ಕ್ಯಾಥೋಲಿಕ್ ಚರ್ಚ್ ವರ್ಸಸ್ ವಕ್ಫ್ ಮಂಡಳಿ ಎಂಬ ಹೆಸರಿನಲ್ಲಿ ಪ್ರಕಟವಾಗಿದ್ದ ಲೇಖನ ಅದು. ಹಲವು ವರ್ಷಗಳಿಂದ ಸರ್ಕಾರದ ನಂತರ ಭಾರತದಲ್ಲಿ ವಕ್ಫ್ ಮಂಡಳಿಯ ಬಳಿಯೇ ಅತಿ ಹೆಚ್ಚು ಭೂಮಿ ಇರೋದು ಅನ್ನೋ ಸಾಮಾನ್ಯ ನಂಬಿಕೆ ಇದೆ. ಆದರೆ ನಿಜವಾಗಿಯೂ ಭೂ ಒಡೆತನದ ವಿಚಾರದಲ್ಲಿ ಸರ್ಕಾರದ ನಂತರದ ಸ್ಥಾನದಲ್ಲಿರುವುದು ವಕ್ಫ್ ಮಂಡಳಿ ಅಲ್ಲ, ಬದಲಾಗಿ ಭಾರತದ ಕ್ಯಾಥೋಲಿಕ್ ಚರ್ಚ್ಗಳು ಅಂತ ಆರ್ಗನೈಸರ್ನ ಆ ಲೇಖನ ಹೇಳುತ್ತೆ. ಕ್ಯಾಥೋಲಿಕ್ ಚರ್ಚ್ ಅನ್ನ ಅದು ಭಾರಿ ಪ್ರಮಾಣದ ಭೂಮಿಯನ್ನ ಹೊಂದಿರುವ ಅತಿ ದೊಡ್ಡ ಸರ್ಕಾರೇತರ ಭೂ ಮಾಲೀಕ ಅಂತ ಹೇಳಿದೆ. ಸಂಸತ್ತಿನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡಿಸಿ ಮಾತನಾಡಿದ ಸಚಿವ ಕಿರಣ್ ರಿಜಿಜು ಭಾರತದಲ್ಲಿ ಮಾತ್ರವಲ್ಲ ಜಗತ್ತಿನಲ್ಲೇ ಅತಿ ಹೆಚ್ಚು ಆಸ್ತಿ ಇರುವುದು ವಕ್ಫ್ ಮಂಡಳಿ ಕೈಯಲ್ಲಿ ಅಂತ ಹೇಳಿದ್ರು. ಈಗ ವಕ್ಫ್ ಮೇಲೆ ಹಿಡಿತ ಸರ್ಕಾರ ಸಾಧಿಸುವ ಯತ್ನ ಎನ್ನಲಾಗುವ ತಿದ್ದುಪಡಿ ಮಸೂದೆ ಅಂಗೀಕಾರವಾದ ಬೆನ್ನಲ್ಲೇ ಆರ್ಗನೈಸರ್ ಮುಂದಿನ ಗುರಿ ಅನ್ನುವಂತೆ ಕ್ಯಾಥೋಲಿಕ್ ಚರ್ಚ್ಗಳ ಆಸ್ತಿಕತೆಯನ್ನ ಮುಂದೆ ಮಾಡಿದಂತಿದೆ. ಆ ಲೇಖನದ ಪ್ರಕಾರ ಕ್ಯಾಥೋಲಿಕ್ ಚರ್ಚ್ ದೇಶದಾದ್ಯಂತ ಸುಮಾರು 17.29 ಕೋಟಿ ಎಕರೆ ಅಂದ್ರೆ 7 ಕೋಟಿ ಹೆಕ್ಟೇರ್ ಭೂಮಿಯನ್ನ ಹೊಂದಿದೆ. ಅಂದ್ರೆ ಅದರ ಪ್ರಕಾರ ಭಾರತದಲ್ಲಿ ಮುಸ್ಲಿಮರ ವಕ್ಫ್ಗಿಂತ ಅತಿ ಹೆಚ್ಚು ಭೂಮಿ ಇರೋದು ಕ್ಯಾಥೋಲಿಕ್ ಚರ್ಚ್ಗಳ ಬಳಿಯಲ್ಲಿ. ಕ್ಯಾಥೋಲಿಕ್ ಚರ್ಚ್ಗಳ ಆಸ್ತಿ ಕುರಿತ ಆ ಲೇಖನದಲ್ಲಿ ಉಲ್ಲೇಖಿಸಲಾದ ಅಂಕಿಅಂಶಗಳು ಹೀಗಿವೆ. ಈ ಆಸ್ತಿಗಳ ಒಟ್ಟು ಅಂದಾಜು ಮೌಲ್ಯ ಸುಮಾರು 20,000 ಕೋಟಿ ರೂಪಾಯಿ. ಚರ್ಚ್ ಭಾರತದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಗಮನಾರ್ಹ ಪಾತ್ರ ವಹಿಸಿದೆ. 2012ರಲ್ಲಿ ಅಂದಾಜಿಸಿದಂತೆ ಕ್ಯಾಥೋಲಿಕ್ ಚರ್ಚ್ಗಳು ದೇಶದಲ್ಲಿ 2457 ಆಸ್ಪತ್ರೆಗಳನ್ನು ಹೊಂದಿವೆ, 240 ವೈದ್ಯಕೀಯ ಅಥವಾ ನರ್ಸಿಂಗ್ ಕಾಲೇಜುಗಳಿವೆ, 28 ಸಾಮಾನ್ಯ ಕಾಲೇಜುಗಳಿವೆ, 5 ಎಂಜಿನಿಯರಿಂಗ್ ಕಾಲೇಜುಗಳಿವೆ, 3765 ಮಾಧ್ಯಮಿಕ ಶಾಲೆಗಳನ್ನು ಕ್ಯಾಥೋಲಿಕ್ ಚರ್ಚ್ಗಳು ಹೊಂದಿವೆ, 7319 ಪ್ರಾಥಮಿಕ ಶಾಲೆಗಳಿವೆ, 3187 ನರ್ಸರಿ ಶಾಲೆಗಳಿವೆ. ಕ್ಯಾಥೋಲಿಕ್ ಚರ್ಚ್ಗಳ ಬಳಿ ಇವತ್ತಿರುವ ಭೂಮಿಗಳಲ್ಲಿ ಹೆಚ್ಚಿನದನ್ನ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಯಿತು. 1927ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯ ಚರ್ಚ್ ಕಾಯ್ದೆಯನ್ನ ಅಂಗೀಕರಿಸಿತು. ಅದು ಚರ್ಚ್ಗೆ ದೊಡ್ಡ ಪ್ರಮಾಣದ ಭೂ ಅನುದಾನಕ್ಕೆ ಅನುವು ಮಾಡಿಕೊಡ್ತು. ಆರ್ಗನೈಸರ್ ಲೇಖನ ಇಷ್ಟಕ್ಕೆ ನಿಲ್ಲೋದಿಲ್ಲ. ಕ್ಯಾಥೋಲಿಕ್ ಚರ್ಚ್ಗಳ ಬಳಿ ಇರುವ ಭೂಮಿಯ ಬಗ್ಗೆ ಅದು ಪ್ರಶ್ನೆ ಎತ್ತುತ್ತೆ. ಕೆಲವು ಭೂಮಿಯನ್ನ ಪ್ರಶ್ನಾರ್ಹ ವಿಧಾನಗಳ ಮೂಲಕ ಪಡೆಯಲಾಗಿದೆಯಾ ಅನ್ನೋ ಪ್ರಮುಖ ವಿವಾದವನ್ನ ಅದು ಎತ್ತಿದೆ. ಚರ್ಚ್ ನಡೆಸುವ ಶಾಲೆಗಳು ಮತ್ತು ಆಸ್ಪತ್ರೆಗಳು ಉಚಿತ ಅಥವಾ ಕಡಿಮೆ ವೆಚ್ಚದ ಸೇವೆ ಒದಗಿಸುವ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳನ್ನು ಸೆಳೆಯುತ್ತೆ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳೋಕೆ ಒತ್ತಡ ಹೇರುತ್ತೆ ಅಂತ ಅನೇಕ ವರದಿಗಳು ಹೇಳ್ತಿವೆ ಅನ್ನೋ ಉಲ್ಲೇಖವನ್ನು ಆರ್ಗನೈಸರ್ ಲೇಖನ ಮಾಡುತ್ತೆ. ಅಲ್ಲಿಗೆ ಅದು ತನ್ನ ಗಮನ ಯಾವುದರ ಕಡೆ ಇದೆ ಅನ್ನೋದನ್ನ ಸೂಚಿಸಿದೆ. ಬುಡಕಟ್ಟು ಮತ್ತು ಗ್ರಾಮೀಣ ಸಮುದಾಯಗಳ ಭೂ ಮಾಲೀಕರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳೋಕೆ ಮನವೊಲಿಸಿದ ಅಥವಾ ಬಲವಂತಪಡಿಸಿದ ಉದಾಹರಣೆಗಳಿವೆ ಅಂತ ಹೇಳುತ್ತೆ. ನಂತರ ಅವರ ಭೂಮಿಯನ್ನ ಚರ್ಚ್ ಸಂಬಂಧಿತ ಸಂಸ್ಥೆಗಳು ವಶಪಡಿಸಿಕೊಂಡು ಅನ್ನೋ ಆರೋಪಗಳ ಬಗ್ಗೆನೂ ಲೇಖನ ಹೇಳುತ್ತೆ. ಚರ್ಚ್ ಈ ಆರೋಪಗಳನ್ನ ನಿರಾಕರಣೆ ಮಾಡುತ್ತಾದ್ರೂ ಮತಾಂತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಹಲವಾರು ಅಕ್ರಮ ಭೂಸ್ವಾಧೀನ ಪ್ರಕರಣಗಳು ವಿವಿಧ ರಾಜ್ಯಗಳಲ್ಲಿ ಕಾಣಿಸಿಕೊಂಡಿವೆ ಅಂತ ಲೇಖನ ಉಲ್ಲೇಖ ಮಾಡುತ್ತೆ. ಇದು ಭಾರತದ ಸಾಮಾಜಿಕ ಧಾರ್ಮಿಕ ಸಂದರ್ಭದಲ್ಲಿ ಮಿಷನರಿ ಸಂಸ್ಥೆಗಳ ಪಾತ್ರದ ಬಗ್ಗೆ ಕಳವಳ ಹೆಚ್ಚಿಸಿದೆ ಅಂತ ಹೇಳುತ್ತೆ. ಒಂದು ಕಾಲದಲ್ಲಿ ಸ್ಥಳೀಯ ಸಮುದಾಯಗಳಿಗೆ ಸೇರಿದ ಬುಡಕಟ್ಟು ಭೂಮಿಯನ್ನ ಕ್ರಮೇಣ ವಿವಿಧ ನೆಪಗಳ ಅಡಿಯಲ್ಲಿ ಚರ್ಚ್ ಅಧಿಕಾರಿಗಳಿಗೆ ವರ್ಗಾಯಿಸಿದ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದಿವೆ ಅಂತ ಲೇಖನ ಪ್ರಸ್ತಾಪ ಮಾಡುತ್ತೆ. ಸಂಸತ್ತಿನ 2 ಸದನಗಳು ಅಂಗೀಕರಿಸಿದ ವಕ್ಫ್ ಮಸೂದೆಯ ಕುರಿತು ಚರ್ಚೆ ನಡೆದಿರುವ ಸಮಯದಲ್ಲಿ ಈ ಲೇಖನ ಬಂದಿರೋದ್ರಿಂದ ಇದು ಮಹತ್ವದ್ದಾಗಿದೆ. ಕೇರಳ ಕ್ಯಾಥೋಲಿಕ್ ಬಿಷಪ್ಗಳ ಮಂಡಳಿ ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಗೆ ಬೆಂಬಲ ಸೂಚಿಸಿ ಕೇರಳದ ಸಂಸದರು ಅದರ ಪರವಾಗಿ ಮತ ಚಲಾಯಿಸಬೇಕು ಅಂತ ಕರೆ ಕೊಟ್ಟಿದ್ದು, ವಕ್ಫ್ ಮಸೂದೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪಾಸಾದ ಬೆನ್ನಿಗೆ ಕೇರಳದ ಕ್ರಿಶ್ಚಿಯನ್ ವಲಯದಲ್ಲಿ ಸಂಭ್ರಮಾಚರಣೆ ನಡೆದಿತ್ತು. ಒಂದಷ್ಟು ಕ್ರೈಸ್ತರು ಬಿಜೆಪಿ ಸೇರಿದ್ದೂ ಆಯಿತು. ಆದ್ರೆ ಈಗ ಆರ್ಗನೈಸರ್ನಲ್ಲಿ ಬಂದಿರುವ ಮತ್ತೆ ಡಿಲೀಟ್ ಆಗಿರುವ ಲೇಖನ ಚರ್ಚ್ಗಳು ಹಾಗೂ ಅವುಗಳ ಭೂಮಿ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಮುಂದಿನ ಟಾರ್ಗೆಟ್ ಆಗಲಿವೆಯಾ ಅನ್ನೋ ಪ್ರಶ್ನೆಯನ್ನ ಮೂಡಿಸಿದೆ.
ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ವಕ್ಫ್ ಬಿಲ್ ಈಗ ಮುಸ್ಲಿಮರ ಮೇಲೆ ದಾಳಿ ಮಾಡ್ತಿದೆ, ಆದರೆ ಭವಿಷ್ಯದಲ್ಲಿ ಇತರ ಸಮುದಾಯಗಳ ಮೇಲಿನ ದಾಳಿಗೆ ದಾರಿಯಾಗಲಿದೆ ಅಂತ ನಾನು ಮೊದಲೇ ಹೇಳಿದ್ದೆ. ಈಗ ನೋಡಿದ್ರೆ RSS ಬಹಳ ಬೇಗ ಕ್ರೈಸ್ತರ ಮೇಲೆ ಕೆಂಗಣ್ಣು ಬೀರಿದೆ. ಇಂತಹ ಎಲ್ಲ ದಾಳಿಗಳಿಂದ ನಮ್ಮನ್ನ ರಕ್ಷಿಸೋದು ಸಂವಿಧಾನ ಮಾತ್ರ. ಹಾಗಾಗಿ ನಾವೆಲ್ಲರೂ ಸಂವಿಧಾನವನ್ನ ರಕ್ಷಿಸಬೇಕು ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.